ಬೆಳಗಿನ ಬೆಳಕು. ಅರಣ್ಯಕಾಂಡ 1:1-5. ಪ್ರಯಾಣದ ಆರಂಭ. ಇಂದಿನಿಂದ ನಾವು ಮಹಾವಾಸ್ತುಶಿಲ್ಪಿಯಾದ ನಮ್ಮ ದೇವರು ತಂದೆಯೂ ಆಗಿರುವ ಯೆಹೋವನ ಮಹಾಯೋಜನೆ ಮತ್ತು ವಿನ್ಯಾಸವನ್ನು ಸಂಖ್ಯಾಕಾಂಡದ ಮೂಲಕ ಅಭ್ಯಸಿಸಲಿದ್ದೇವೆ. ಈ ಪುಸ್ತಕವು ಗೊಂದಲದಿಂದ ಆರಂಭವಾಗುವುದಿಲ್ಲ, ಬದಲಾಗಿ ಅಚ್ಚುಕಟ್ಟಾದ ಕ್ರಮದೊಂದಿಗೆ ಆರಂಭವಾಗುತ್ತದೆ. ದೇವರು ಸ್ಪಷ್ಟವಾದ ಸಮಯದಲ್ಲಿ, ಸ್ಪಷ್ಟವಾದ ಸ್ಥಳದಲ್ಲಿ ಮತ್ತು ಸ್ಪಷ್ಟವಾಗಿ ಮಾತನಾಡುವುದರೊಂದಿಗೆ ಇದು ಶುರುವಾಗುತ್ತದೆ. ದೇವಜನರು ಕೇವಲ ಸಂಘಟಿತವಲ್ಲದ ಗುಂಪಾಗಿ ಮುಂದೆ ಸಾಗಬಾರದು ಎಂಬುದು ಇದು ನಮಗೆ ತೋರಿಸಿಕೊಡುತ್ತದೆ. ದೇವರು ತನ್ನ ಜನರನ್ನು ಒಂದು ಉದ್ದೇಶದೊಂದಿಗೆ, ರಚನೆಯೊಂದಿಗೆ ಮತ್ತು ನಿರ್ದೇಶನದೊಂದಿಗೆ ರೂಪಿಸುತ್ತಾನೆ. ಸಂಖ್ಯಾಕಾಂಡವು ಆರಂಭವಾಗುವ ಹೊತ್ತಿಗೆ ಗುಡಾರವು ಈಗಾಗಲೇ ಸ್ಥಾಪಿಸಲ್ಪಟ್ಟಿತ್ತು. ಇಸ್ರಾಯೇಲರು ಐಗುಪ್ತದಿಂದ ಹೊರಬಂದ 2ನೇ ವರ್ಷದ ಮೊದಲ ದಿನದಂದು ಗುಡಾರವನ್ನು ನಿಲ್ಲಿಸಲಾಯಿತು ಎಂದು ವಿಮೋಚನಕಾಂಡವು ಹೇಳುತ್ತದೆ. ವಿಮೋಚನಕಾಂಡ 40:17. ಸಂಖ್ಯಾಕಾಂಡ 1ನೇ ಅಧ್ಯಾಯವು ಅದರ 1 ತಿಂಗಳ ನಂತರ ಆರಂಭವಾಗುತ್ತದೆ, ಅಂದರೆ ಅದೇ 2ನೇ ವರ್ಷದ 2ನೇ ತಿಂಗಳ ಮೊದಲನೇ ದಿನ. ಸಂಖ್ಯಾಕಾಂಡ 1:1. ಇದರ ಅರ್ಥ, ಮೋಶೆಯು ಸಿನಾಯ್ ಅರಣ್ಯದ ಗುಡಾರದಲ್ಲಿ ಆಗಲೇ ದೇವರ ಧ್ವನಿಯನ್ನು ಕೇಳುತ್ತಿದ್ದನು. ಇದು ಒಂದು ಶಕ್ತಿಯುತ ಚಿತ್ರಣವಾಗಿದೆ. ದೇವರು ಎಲ್ಲೋ ದೂರದಿಂದ ಮಾತನಾಡುತ್ತಿಲ್ಲ, ಆತನು ತನ್ನ ಸಾನ್ನಿಧ್ಯವಿರುವ ಸ್ಥಳದಿಂದಲೇ ಮಾತನಾಡುತ್ತಿದ್ದಾನೆ. ಗುಡಾರವು ನಿಂತಿದೆ, ದೇವರ ಮಹಿಮೆ ಇಳಿದು ಬಂದಿದೆ ಮತ್ತು ಈಗ ಮುಂದಿನ ನಿದರ್ಶನಗಳು ಆರಂಭವಾಗುತ್ತಿವೆ. ಈ ಕಾಲಾನುಕ್ರಮವು ಆ ಕ್ಷಣದ ಗಾಂಭೀರ್ಯವನ್ನು ನಮಗೆ ತಿಳಿಸುತ್ತದೆ. ಇಸ್ರಾಯೇಲರು ಮೊದಲ ತಿಂಗಳ 15ನೇ ದಿನದಂದು ಐಗುಪ್ತವನ್ನು ಬಿಟ್ಟರು. 1 ವರ್ಷದ ನಂತರ ಮೊದಲ ತಿಂಗಳ ಮೊದಲ ದಿನದಂದು ಗುಡಾರವು ಸ್ಥಾಪನೆಯಾಯಿತು. ನಂತರ 2ನೇ ತಿಂಗಳ ಮೊದಲನೇ ದಿನದಂದು ದೇವರು ಮತ್ತೆ ಮಾತನಾಡಿ ಮುಂದಿನ ಪ್ರಯಾಣಕ್ಕಾಗಿ ಜನರನ್ನು ಸಜ್ಜುಗೊಳಿಸಲು ಆರಂಭಿಸುತ್ತಾನೆ. ಸತ್ಯವೇದದ ವ್ಯಾಖ್ಯಾನಕಾರರ ಪ್ರಕಾರ ಈ 2ನೇ ತಿಂಗಳು ನಂತರ ಇಯರ್ ಎಂದು ಕರೆಯಲ್ಪಟ್ಟಿತ್ತು. ಆಧುನಿಕ ಕ್ಯಾಲೆಂಡರ್ ಏಪ್ರಿಲ್ ಅಥವಾ ಮೇ ತಿಂಗಳಿಗೆ ಹತ್ತಿರವಾಗಿರುತ್ತದೆ. ಆದರೆ ಸತ್ಯವೇದವು ತಿಂಗಳುಗಳನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಚಂದ್ರಾಧಾರಿತವಾಗಿ ಎಣಿಸುವುದರಿಂದ ಏಪ್ರಿಲ್ ಅಥವಾ ಮೇ ಎಂಬುದು ಕೇವಲ ಅಂದಾಜಷ್ಟೇ. ಇಲ್ಲಿ ಮುಖ್ಯವಾದ ಅಂಶವೆಂದರೆ ಯಾವುದೂ ಯಾದೃಚ್ಛಿಕವಾಗಿ ಮಾತನಾಡುವುದಿಲ್ಲ. ಆತನು ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತನಾಡುತ್ತಾನೆ. ದೇವರು ತನ್ನ ಕೆಲಸವನ್ನು ಸ್ಪಷ್ಟತೆಯೊಂದಿಗೆ ಆರಂಭಿಸುತ್ತಾನೆ. ಈಗ ಈ ಪವಿತ್ರ ಸ್ಥಳದಲ್ಲಿ ಯೆಹೋವನು ಮೋಶೆಯೊಂದಿಗೆ ಮಾತನಾಡಿ ಮೊದಲಿಗೆ ನಮಗೆ ಆಶ್ಚರ್ಯವೆನಿಸುವ ಒಂದು ಆಜ್ಞೆಯನ್ನು ನೀಡುತ್ತಾನೆ. ಆತನು ಜನಗಣತಿ ಮಾಡಲು ಹೇಳುತ್ತಾನೆ. ಇಸ್ರಾಯೇಲ್ ಸಮೂಹದಲ್ಲಿರುವ ಸೈನಿಕರ ಹೆಸರುಗಳನ್ನು ಅವರ ಗೋತ್ರ ಮತ್ತು ವಂಶಾವಳಿಗಳ ಪ್ರಕಾರ ದಾಖಲಿಸಬೇಕು ಎನ್ನುತ್ತಾನೆ. ಯುದ್ಧಕ್ಕೆ ಹೋಗಲು ಶಕ್ತರಾದ 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪುರುಷರ ಪಟ್ಟಿಯನ್ನು ತಯಾರಿಸಬೇಕು. ಸೈನ್ಯವನ್ನು ನೋಂದಾಯಿಸುವ ಜವಾಬ್ದಾರಿಯನ್ನು ಮೋಶೆ ಮತ್ತು ಆರೋನನಿಗೆ ನೀಡಲಾಯಿತು ಮತ್ತು ಅವರಿಗೆ ಸಹಾಯ ಮಾಡಲು ಪ್ರತಿ ಗೋತ್ರದಿಂದ ಒಬ್ಬೊಬ್ಬ ನಾಯಕನನ್ನು ನೇಮಿಸಲಾಯಿತು. ಇದು ಕೇವಲ ಒಂದು ಆಡಳಿತಾತ್ಮಕ ಕೆಲಸವಲ್ಲ, ಇದು ದೇವರು ವಿಮೋಚಿಸಲ್ಪಟ್ಟ ಜನರನ್ನು ಒಂದು ಒಡಂಬಡಿಕೆಯ ರಾಷ್ಟ್ರವನ್ನಾಗಿ ರೂಪಿಸುವ ಪ್ರಕ್ರಿಯೆಯಾಗಿದೆ. ದೇವರು ಇದನ್ನು ಏಕೆ ಮಾಡಿದನು? ಏಕೆಂದರೆ ಇಸ್ರಾಯೇಲರು ಈಗ ಕೇವಲ ದಾಸರ ಗುಂಪಾಗಿ ಉಳಿದಿಲ್ಲ. ಅವರು ಐಗುಪ್ತದಿಂದ ದೊಡ್ಡ ಸಮೂಹವಾಗಿ ಹೊರಬಂದಿರಬಹುದು, ಆದರೆ ಅವರು ಅಸಂಘಟಿತ ಗುಂಪಿನಿಂದ ಮುಂದೆ ಸಾಗುವಂತಿಲ್ಲ. ದೇವರು ಅವರನ್ನು ಪಯಣಕ್ಕಾಗಿ ಸಜ್ಜುಗೊಳಿಸುತ್ತಿದ್ದಾನೆ. ಯುದ್ಧಕ್ಕೆ ಹೋಗಲು ಶಕ್ತರಾದವರು ಮತ್ತು ತಮ್ಮ ತಮ್ಮ ವಿಭಾಗಗಳ ಪ್ರಕಾರ ಎಂದು ಸಂಖ್ಯಾಕಾಂಡವು ಸ್ಪಷ್ಟವಾಗಿ ಕಾರಣ ನೀಡುತ್ತದೆ. ದೇವರು ಸಿದ್ಧತೆ, ಜವಾಬ್ದಾರಿ ಮತ್ತು ಕ್ರಮವನ್ನು ರೂಪಿಸುತ್ತಿದ್ದಾನೆ.
ದೇವರು ತನ್ನ ಜನರನ್ನು ಮುನ್ನಡೆಸುವಾಗ ಆತನು ಅವರನ್ನು ಶಿಸ್ತು ಇಲ್ಲದ ಓಟಕ್ಕೆ ಕರೆಯುವುದಿಲ್ಲ. ಆತನು ಅವರನ್ನು ಶಿಸ್ತಿನ ವಿಧೇಯತೆಗೆ ನಡೆಯುತ್ತಾನೆ. ಅವರ ಪ್ರಯಾಣಕ್ಕೂ ಒಂದು ವ್ಯವಸ್ಥಿತ ರಚನೆ ಇದೆ. ಈ ಆಜ್ಞೆಯ ಹಿಂದೆ ಒಂದು ಆತ್ಮಿಕ ಸೌಂದರ್ಯವು ಅಡಗಿದೆ. ದೇವರು ಕೇಳಿದ್ದು ಹೆಸರುಗಳನ್ನು, ಕೇವಲ ಸಂಖ್ಯೆಗಳನ್ನಲ್ಲ. ಇದು ದೇವರು ತನ್ನ ಜನರನ್ನು ವೈಯಕ್ತಿಕವಾಗಿ ತಿಳಿದಿದ್ದಾನೆ ಎಂದು ಕಲಿಸುತ್ತದೆ. ಗಣತಿ ಎನ್ನುವುದು ನಮಗೆ ಕೇವಲ ಎಣಿಕೆಯಂತೆ ಕಾಣಿಸಬಹುದು, ಆದರೆ ದೇವರ ಕೈಯಲ್ಲಿ ಅದು ಪ್ರತಿಯೊಬ್ಬರನ್ನು ಗುರುತಿಸುವ ಕೆಲಸವಾಗುತ್ತದೆ. ಯೆಹೋವನು ಮುಖವಿಲ್ಲದ ಜನರಿಂದ ರಾಷ್ಟ್ರವನ್ನು ಕಟ್ಟುತ್ತಿಲ್ಲ, ಆತನು ತನಗೆ ಪರಿಚಿತರಾದ ಜನರಿಂದ ಕಟ್ಟುತ್ತಿದ್ದಾನೆ. ಕರ್ತನು ತನ್ನವರನ್ನು ಬಲ್ಲನು ಎಂದು ನಂತರದ ಲೇಖನಗಳು ಹೇಳುತ್ತವೆ. 2 ತಿಮೋಥೆಯ 2:19. ಈ ಸತ್ಯವು ಸಂಖ್ಯಾಕಾಂಡದಲ್ಲಿ ಅಡಗಿದೆ. ದೇವರು ವ್ಯವಸ್ಥಿತ ಕ್ರಮದ ದೇವರಾಗಿದ್ದಾನೆ, ಹಾಗೆಯೇ ಆತನು ವ್ಯಕ್ತಿಗಳನ್ನು ನೆನಪಿಡುವ ದೇವರು ಆಗಿದ್ದಾನೆ. ನಂತರ ಆತನು ಅವರನ್ನು ಗೋತ್ರ ಮತ್ತು ನಾಯಕರ ಪ್ರಕಾರ ವಿಂಗಡಿಸಲು ಹೇಳುತ್ತಾನೆ, ಏಕೆಂದರೆ ದೇವರು ಅವರ ಅಸ್ತಿತ್ವ ಮತ್ತು ಜವಾಬ್ದಾರಿಯನ್ನು ಕಾಪಾಡಲು ಬಯಸುತ್ತಾನೆ. ಗೋತ್ರಗಳು ಯಾವುದೇ ಮಿತಿಯಿಲ್ಲದೆ ಒಂದಕ್ಕೊಂದು ಬೆರೆತು ಹೋಗಬಾರದು ಎಂಬುದು ದೇವರ ಉದ್ದೇಶವಾಗಿತ್ತು. ವಂಶಾವಳಿ ಮತ್ತು ಕುಟುಂಬಗಳ ಪ್ರಕಾರ ಎಣಿಸುವುದರಿಂದ ನಾಯಕತ್ವವು ಸ್ಪಷ್ಟವಾಗುತ್ತದೆ. ಆಸ್ತಿಯ ಹಕ್ಕುಗಳು ರಕ್ಷಿಸಲ್ಪಡುತ್ತವೆ, ಜವಾಬ್ದಾರಿಗಳು ಹಂಚಿ ಹೋಗುತ್ತವೆ ಮತ್ತು ಇಡೀ ಪಾಳೆಯವು ಶಾಂತಿಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದು ಮಾನವ ಸಂಪ್ರದಾಯವಲ್ಲ, ಇದು ದೇವರ ವಿನ್ಯಾಸ. ಅದ್ಭುತಗಳೊಂದಿಗೆ ಬದುಕುವುದು ಮಾತ್ರವಲ್ಲದೆ ಕ್ರಮಬದ್ಧವಾಗಿ ಬದುಕುವುದನ್ನು ದೇವರು ಅವರಿಗೆ ಕಲಿಸುತ್ತಿದ್ದಾನೆ. ಮುಂದೆ ವಯಸ್ಸಿನ ಮಿತಿ ಬರುತ್ತದೆ. 20 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರು. ಇದನ್ನು ನೇರವಾಗಿ ಯುದ್ಧದ ಸಿದ್ಧತೆಗೆ ಜೋಡಿಸಲಾಗಿದೆ. ಇದು ಕೇವಲ ದೈಹಿಕ ಶಕ್ತಿಯ ವಿಷಯವಲ್ಲ, ಇದಕ್ಕೆ ಇನ್ನೂ ಆಳವಾದ ಅರ್ಥವಿದೆ. ಅದನ್ನು ನಾವು ನಾಳೆ ಕಲಿಯೋಣ. ಸದ್ಯಕ್ಕೆ ಈ ಸರಳ ಸತ್ಯವನ್ನು ನಾವು ನೆನಪಿಡಬಹುದು. ದೇವರು ಕರೆಯನ್ನು ಸಿದ್ಧತೆಗೆ ಜೋಡಿಸುತ್ತಾನೆ ಮತ್ತು ಸಿದ್ಧತೆಯನ್ನು ಜವಾಬ್ದಾರಿಗೆ ಜೋಡಿಸುತ್ತಾನೆ. ಒಂದು ರಾಷ್ಟ್ರವು ಕೇವಲ ಭಾವನೆಗಳ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ಅದು ತನ್ನ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಲ್ಲಬಲ್ಲ ಸಿದ್ಧರಾದ ಪುರುಷರ ಮೇಲೆ ನಿರ್ಮಿತವಾಗಬೇಕು. ಕೊನೆಯದಾಗಿ ಮೋಶೆ ಮತ್ತು ಆರೋನನಿಗೆ ಸಹಾಯ ಮಾಡಲು ದೇವರು ಪ್ರತಿ ಗೋತ್ರದಿಂದ ಒಬ್ಬೊಬ್ಬ ನಾಯಕನನ್ನು ಬಳಸಿಕೊಂಡನು. ಇದರ ಮೂಲಕ ಮೋಶೆ ಮತ್ತು ಆರೋನರು ಒಂಟಿಯಾಗಬಾರದು ಎಂಬುದು ದೇವರ ಚಿತ್ತವಾಗಿತ್ತು. ಈ ಪುರುಷರು ಯಾರೂ ಅಪರಿಚಿತರಲ್ಲ, ಅವರು ಗುರುತಿಸಲ್ಪಟ್ಟ ನಾಯಕರಾಗಿದ್ದರು. ಇದು ಕೆಲಸದಲ್ಲಿ ನಿಖರತೆ ಮತ್ತು ನಂಬಿಕೆಯನ್ನು ಮೂಡಿಸುತ್ತದೆ. ಅಲ್ಲದೆ ಇದು ಏಕತೆಯನ್ನು ಕಾಪಾಡಿತು, ಏಕೆಂದರೆ ಪ್ರತಿ ಗೋತ್ರದ ನಾಯಕನೇ ಗಣತಿಯಲ್ಲಿ ಭಾಗವಹಿಸಿದ್ದರಿಂದ ಮುಂದೆ ಯಾವ ಗೋತ್ರವೂ ನಮ್ಮನ್ನು ಸರಿಯಾಗಿ ಎಣಿಸಿಲ್ಲ ಅಥವಾ ನಮಗೆ ಅನ್ಯಾಯವಾಗಿದೆ ಎಂದು ಹೇಳಲು ಅವಕಾಶವಿರಲಿಲ್ಲ. ದೇವರ ಕ್ರಮವು ಭವಿಷ್ಯದ ಸಂಘರ್ಷಗಳನ್ನು ತಡೆಯುತ್ತದೆ ಮತ್ತು ಶಾಂತಿಯನ್ನು ಕಾಪಾಡುತ್ತದೆ. ನಾವು ಸಂಖ್ಯಾಕಾಂಡವನ್ನು ಆರಂಭಿಸುವಾಗ ನಮ್ಮ ಮಹಾ ವಾಸ್ತುಶಿಲ್ಪಿಯ ಹೃದಯವನ್ನು ಕಾಣುತ್ತೇವೆ. ಆತನು ಕೇವಲ ಬಿಡಿಸುವವನು ಮಾತ್ರವಲ್ಲ, ಆತನು ಕಟ್ಟುವವನೂ ಆಗಿದ್ದಾನೆ. ಆತನು ಕೇವಲ ಐಗುಪ್ತದಿಂದ ರಕ್ಷಿಸುವುದಿಲ್ಲ, ಬದಲಾಗಿ ತನ್ನೊಂದಿಗೆ ನಡೆಯಬಲ್ಲ ಒಂದು ಜನಸಮೂಹವನ್ನು ರೂಪಿಸುತ್ತಾನೆ. ಆತನು ಗುಡಾರದಿಂದ ಮಾತನಾಡುತ್ತಾನೆ ಮತ್ತು ತನ್ನ ವಾಕ್ಯದ ಮೂಲಕ ಒಂದು ರಾಷ್ಟ್ರವನ್ನು ರೂಪಿಸುತ್ತಾನೆ. ನಾವು ಈ ಪುಸ್ತಕದ ಮೂಲಕ ಸಾಗುವಾಗ ಅರಣ್ಯವು ಕೇವಲ ಪರೀಕ್ಷೆಯ ಸ್ಥಳವಲ್ಲ, ಅದು ತರಬೇತಿಯ ಸ್ಥಳವೂ ಆಗಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ವಾಗ್ದಾನ ಮಾಡಿದ ದೇಶವನ್ನು ಪ್ರವೇಶಿಸಲು, ಆತನ ಸಾನ್ನಿಧ್ಯವನ್ನು ಹೊತ್ತು ಸಾಗಲು ಮತ್ತು ಆತನ ಒಡಂಬಡಿಕೆಯ ಅಡಿಯಲ್ಲಿ ಬದುಕಲು ದೇವರು ಜನರನ್ನು ಸಿದ್ಧಪಡಿಸುತ್ತಿದ್ದಾನೆ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ಯೆಹೋವನೇ, ನೀನು ಮಹಾ ವಾಸ್ತುಶಿಲ್ಪಿಯಾಗಿದ್ದಕ್ಕಾಗಿ ನಿನಗೆ ವಂದನೆಗಳು. ನಮ್ಮನ್ನು ನಿರ್ದೇಶನವಿಲ್ಲದ ಗುಂಪಾಗಿ ಬಿಡದೆ ಮುನ್ನಡೆಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ನೀನು ಸ್ಪಷ್ಟವಾಗಿ ಮಾತನಾಡುತ್ತಿ, ಕ್ರಮಬದ್ಧವಾಗಿ ನಿರ್ಮಿಸುತ್ತಿ ಮತ್ತು ನಮ್ಮನ್ನು ಹೆಸರು ಹಿಡಿದು ಕರೆತಿದ್ದಿ. ನಾವು ಸಂಖ್ಯಾಕಾಂಡದ ಅಧ್ಯಯನವನ್ನು ಪ್ರಾರಂಭಿಸುವಾಗ ನಿನ್ನ ವಿನ್ಯಾಸವನ್ನು ಪ್ರೀತಿಸುವ ಹೃದಯವನ್ನು ನಮಗೆ ನೀಡು. ಸಿದ್ಧತೆ, ಜವಾಬ್ದಾರಿ ಮತ್ತು ವಿಧೇಯತೆಯ ಮೌಲ್ಯವನ್ನು ನಮಗೆ ಕಲಿಸು. ನೀನು ನಮ್ಮ ಜೀವನದಲ್ಲಿ ಇರಿಸುವ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲು ನಮಗೆ ಸಹಾಯ ಮಾಡು. ಇದರಿಂದ ನಾವು ಏಕತೆ ಮತ್ತು ಶಾಂತಿಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಅರಣ್ಯದಂತಹ ಈ ಜೀವನದ ಪಯಣದಲ್ಲಿ ನಮಗೆ ತರಬೇತಿ ನೀಡಿ ನಿನ್ನ ಸಾನ್ನಿಧ್ಯವನ್ನು ಒತ್ತು
ವಿಶ್ವಾಸದಿಂದ ಓಟವನ್ನು ಪೂರೈಸುವ ಜನನನ್ನಾಗಿ ನಮ್ಮನ್ನು ರೂಪಿಸು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಮೀನ್.